Mom. Just come. Mom. Sit. What's the matter, Mom? ನೋಡ್ರಾಕಿ, ನಾವಿನ್ನೂ ಒಂದಿಷ್ಟು ದಿವಸ ಇಲ್ಲೇ ಇರ್ತೀವಿ. ಇಲ್ಲಿರೋವರೆಗೂ ನೀನು ಆ ಗಣೇಶ್ನಿಂದ ದೂರ ಇರು. ಯಾಕೆ? ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಮಾತು ಕೇಳು. ಅವನಂಥದ್ದೇನು ಮಾಡ್ದ ಈಗ? ಆಫ್ಟರ್ ಆಲ್ ಹೀಸ್ ಮೈ ಕಸಿನ್. ಮೋಮ್, ನಿನಗೆ ನೆನಪಿಲ್ವಾ ಚಿಕ್ಕ ವಯಸ್ಸಲ್ಲಿ ಇಲ್ಲಿಗೆ ಬಂದಾಗ ನಾನು ಎಷ್ಟು ಆಟ ಆಡ್ತಿದ್ವಿ ಅಂತ? ಅದು ಆಗ. ಈಗ ನೋಡ್ದೆ ತಾನೆ ಏನು ಅವತಾರ ಆಡ್ತಿದ್ದಾನೆ ಅಂತ? ನಿಜ ಹೇಳ, ನನಗೇನು ಅರ್ಥ ಆಗಿಲ್ಲ. ನಿನಗೆ ನಾನು ಹೇಳ್ತಾ ಇರೋದು ಇಷ್ಟೇ, ಅವನಿಂದ ದೂರ ಇರು. ಅವನೇನು ಬೇರೆಯವನಾ? ಚಿಕ್ಕಪ್ಪನ ಮಗ ತಾನೆ. ಮೋಮ್, ನೀ ನನಗೆ ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅದನ್ನ ಮಾಡಬೇಡ, ಇದನ್ನ ಮಾಡಬೇಡ ಅಂತ ಹೇಳ್ತಾನೆ ಇರಬೇಡ. ನಾನೇನು ಮಗು ಅಲ್ಲ. ಸೊ ಫೈನಲಿ ನೀನು ನನ್ನ ಮಾತು ಕೇಳಕ್ಕೆ ರೆಡಿ ಇಲ್ಲ. ಮೋಮ್, ಒಂದೇ ಮನೇಲಿ ಇದ್ಕೊಂಡು ಅವ್ರಿಗೆ ಮಾತಾಡಿಸ್ಬೇಡ, ಇವ್ರಿಗೆ ಮಾತಾಡಿಸ್ಬೇಡ ಅಂದರೆ ಚೆನ್ನಾಗಿರಲ್ಲ ಅಲ್ವಾ? ಓಕೆ, ಆದರೆ ನೀನು ನನಗೊಂದು ಪ್ರಾಮಿಸ್ ಮಾಡು, ಇಂಥ ಯಾವುದೇ ವಿಷಯಗಳನ್ನೂ ನೀನು ಯಾವತ್ತೂ ನಂಬಲ್ಲ ಅಂತ. ನಿನ್ನ ಪ್ರಕಾರ ಅದೆಲ್ಲ ಏನಿಲ್ಲ ಅಲ್ವಾ? ಮತ್ತ್ಯಾಕೆ ನನ್ನ ಬಗ್ಗೆ ಅಷ್ಟು ಚಿಂತೆ ನಿಂಗೆ? ಈ ದೆವ್ವ, ಭೂತ, ಆತ್ಮ, ಪಿಶಾಚಿ ಇದನ್ನೆಲ್ಲ ನೀನು ನಂಬಕ್ಕೆ ಶುರು ಮಾಡಿಬಿಟ್ರೆ ನಾನು ಸೈಂಟಿಸ್ಟ್ ಆಗಿ ಏನು ಪ್ರಯೋಜನ ಹೇಳು? ರಾಕಿ, ಒಂದು ಮಾತು ಹೇಳ್ತೀನಿ, ಯಾವಾಗಲೂ ಜ್ಞಾಪಕ ಇಟ್ಕೋ. ನಾವು ಕಣ್ಣಲ್ಲಿ ಏನು ನೋಡ್ತೀವೋ, ನಮ್ಮ ಕಿವಿಲಿ ಏನು ಕೇಳ್ತೀವೋ ಅದು ಮಾತ್ರ ಸತ್ಯ. ಅಪ್ಪ ಮತ್ತೆ ಇದೇ ನಾನು ಬೇಡ ಅಂತ ಹೇಳೋದು. ಬರ್ತಾ ಬರ್ತಾ ನೀನು ನಿಮ್ಮ ಅಪ್ಪನ ಥರನೇ ಮಾತಾಡೋಕ್ಕೆ ಶುರು ಮಾಡಿದ್ಯಾ. ಬೆಂಗಳೂರಲ್ಲಿ ನೀನು ಹೀಗಿರ್ಲಿಲ್ಲ ಕಣೋ. ಓಕೆ ಮಾಮ್, ನೀನು ಹೇಳ್ದಾಗೆ ಕೇಳ್ತೀನಿ. ಓಕೆನಾ? ಗಿವ್ ಮಿ ಅ ಹಗ್. ಪೂಸಿ ಹೊಡಿಬೇಡ ನನಗೆ. ರಾಕಿ, ನಿಂಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ಇದನ್ನೆಲ್ಲ ಬಿಟ್ಟು ಸೈಂಟಿಫಿಕ್ ಆಗಿ ಯೋಚನೆ ಮಾಡೋದನ್ನು ಶುರು ಮಾಡು. ಲರ್ನ್ ರೀಸನಿಂಗ್. ಮೋಮ್, ಒಂದು ಮಾತು ಕೇಳಲ್ಲ? ಕೇಳು. ಗಣೇಶ ಹೇಳ್ತಾ ಇದ್ದ ತಾತ ಇಲ್ಲೇ ಇದ್ದಾರೆ ಅಂತ. ಮಿಯರ್ ನಾನ್ಸೆನ್ಸ್, ಸ್ಟುಪಿಡಿಟಿ, ಹುಚ್ಚತನ. ಒಬ್ಬ ಮನುಷ್ಯ ಸತ್ತ ಮೇಲೆ ಮುಗೀತು ಅಷ್ಟೇ.